ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ, ಇವತ್ತು ಕಡಲೆ ಹಿಟ್ಟಲ್ಲಿ ಮಾಡೋ ಅಂಥ ಒಂದು ರೆಸಿಪಿ. ಆಲ್ಮೋಸ್ಟ್ ಇದು ಡೋಕ್ಲಾ ಥರನೇ ಇರುತ್ತೆ. ಕಡಲೆ ಹಿಟ್ಟಿನ ಇಡ್ಲಿ ಅಂತಾನೆ ಹೇಳೋಣ ನಾವು. 150 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 100 ಗ್ರಾಮ್ ನೀರು ತೊಗೊಂಡಿದ್ದೀನಿ. 2 ml ನೀರು ತೊಗೊಂಡಿದ್ದೀನಿ. 50 ಗ್ರಾಮ್ ಅಷ್ಟು ಹುಳಿ ಮೊಸರು ತೊಗೊಂಡಿದ್ದೀನಿ, ನಂದಿನಿ ಮೊಸರು. 10 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. 10 ಗ್ರಾಮ್ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನೀವು ಇದರಲ್ಲಿ ಯಾವ ಎಣ್ಣೆ ಬೇಕಾದ್ರೆ ಹಾಕೋಬೋದು. 10 ml ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ, ಅಂದರೆ 2 ಟೀ ಸ್ಪೂನ್. ಇದರಲ್ಲಿ 2 ತೊಗೊಂಡಿದ್ದೀನಿ. ಆಮೇಲೆ 5 ಗ್ರಾಮ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟೇ. ಮತ್ತು 1 ಪ್ಯಾಕೆಟ್ ಈನು ತೊಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಇಲ್ಲಿ ಕಡಲೆ ಹಿಟ್ಟು ತೊಗೊಳ್ತೀನಿ. ಕಡಲೆ ಹಿಟ್ಟು ಜರಡಿ ಹಿಡಿದು ಪ್ಯಾಕ್ ಮಾಡಿ ಇಟ್ಟಿದ್ದು. ಒಂದು ವಿಸ್ಕರ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರೋಣ. ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕಲರ್ ಆಗಿರ್ಲಿ ಅಂತ. ಸ್ವಲ್ಪ ನಿಮಗೆ ಕೊಂದ್ರೆ ಟೇಸ್ಟ್ ಬೇಕು ಅಂದ್ರೆ ನೀವು ಖಾರದ ಪುಡಿಗೂ ಸಹ ಹಾಕೋಬಹುದು, ಬಟ್ ನಾನು ಹಾಕೊಳ್ತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ರುಚಿ ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಹೇಗೆ ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಸಕ್ಕರೆ ಹಾಕೊಳ್ತೀನಿ. ಈಗ ಇದಕ್ಕೆ ನೀರು ಹಾಕೊಳ್ತೀನಿ. ನೋಡ್ಕೊಂಡು ಹಾಕೋಣ. ಸ್ವಲ್ಪನೇ ಹಾಕೋಣ ನೀರು, ಒಟ್ಟಿಗೆ ಹಾಕೊಳ್ಳೋದು ಬೇಡ. ಮೊಸರು ಹಾಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರು. ನಂದಿನಿ ಮೊಸರೇ ಇಟ್ಕೊಳ್ಳಿ ನೀವು, ಅದು ಚೆನ್ನಾಗಿ ಹುಳಿಯಾಗಿರುತ್ತೆ. ಅಥವಾ ಮನೇಲಿ ಮಾಡಿದಾದ್ರೂ ಪರವಾಗಿಲ್ಲ, ಬಟ್ ಹುಳಿ ಇದ್ರೆ ಒಳ್ಳೇದು, ಚೆನ್ನಾಗಾಗುತ್ತೆ. ನಮಗಿದು ಇಡ್ಲಿಗೆ ಹಾಕ್ತೀವಲ್ಲ ಹಿಟ್ಟು, ನಾವು ಇಡ್ಲಿ ಬ್ಯಾಟರ್ ಮಾಡ್ತೀವಲ್ಲ, ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಮಾಡ್ತೀವಲ್ವ, ಆ ಲೆವೆಲ್ ಇದ್ರೆ ಸಾಕಿದು. ಈಗ ಇದಕ್ಕೆ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದ ಇದು ಡ್ರೈ ಆಗಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕೊಳ್ಳೋದು. ಇಲ್ಲಾಂದ್ರೆ ಕಡಲೆ ಹಿಟ್ಟಿನ ಪದಾರ್ಥಗಳು ಬೇರೆದೆಲ್ಲ ಮಾಡಿದಾಗ ನೀವು ಹಿಟ್ಟಾಗಿ ಹೆಂಗಿರುತ್ತೆ ನೋಡಿದ್ದೀರಲ್ವಾ, ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯಾಕೆ ಉಪಯೋಗಿಸ್ತಿದ್ದೀನಿ ಅಂದರೆ ಒಂಥರ ಘಮ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಕಡಲೆಕಾಯಿ ಎಣ್ಣೆನೂ ಹಾಕ್ಕೋಬೋದು ನಾವು. ನೋಡಿ, 2 ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ, ಅದು ಹಾಕೋಣ. ಇಡ್ಲಿ ಹಿಟ್ಟಿನ ಹದ ಬಂದಿಲ್ಲ, ಅದಕ್ಕೆ ಇದು ಈ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 100 ml ತೊಗೊಂಡಿದ್ದೆ, ಸ್ವಲ್ಪ ಉಳಿಸಿದ್ದೆ ನೀರು. ನಾವು ಅಳತೆ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ, ನಮ್ಗೆ ಅದು ಚೆನ್ನಾಗಿ ಅನಿಸುತ್ತೆ. ಈಗ ಸುಮ್ಮನೆ ಈ ಥರ ಟೇಸ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ಉಪ್ಪು ಬೇಕಾ ಬೇಡವಾ ಅಂತ ನೋಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಉಪ್ಪು ಕೇಳುತ್ತೆ. ಇನ್ನೇನು ಸ್ಟವ್ನಲ್ಲಿ ಇಡ್ತೀವಿ ಅನ್ನೋವಾಗ ನಾವು ಏನೋ ಹಾಕೋಬೇಕು. ಒಂದು 2 ನಿಮಿಷ ಅದು ಸೆಟ್ಲ್ ಆಗಲಿ. ಒಂದು 2 ಮಿನಿಟ್ಸ್ ಬಿಟ್ಟಿದ್ದೆ ಅಷ್ಟೇ. ನೋಡಿ, ಈ ಥರ ಇದೆ. ಎಣ್ಣೆ ಬಟ್ಲಿತ್ತಲ್ಲ, ಇದರಲ್ಲಿ ಇದೆಲ್ಲ ಗ್ರೀಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದೇ ಎಣ್ಣೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ ಎಣ್ಣೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಆಗಲೇ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇದು 1 ಸ್ಪೂನ್ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದು ಕರಗಷ್ಟು ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಹಾಕೋಣ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಲೈಟ್ ಆಗಿಬಿಡುತ್ತೆ, ತೆಳುನೂ ಆಗುತ್ತೆ ಹಿಟ್ಟು ಸ್ವಲ್ಪ. ನೀವು ಇದಕ್ಕೆ ಬೇಕಿದ್ರೆ ಖಾರದ ಪುಡಿ ಸಹ ಹಾಕೋಬಹುದು, ನಾನು ಹಾಕಿಲ್ಲ. ಇದು ಸಪ್ಪೆ ಹಂಗೆ ಚೆನ್ನಾಗಿರುತ್ತೆ, ಒಂಥರ ಸಿಸಿ ಉಪ್ಪು ಚೆನ್ನಾಗಿರುತ್ತೆ. ಅಷ್ಟು ಚಿಕ್ಕದಕ್ಕೆ ಹಾಕೋಬೇಕು. ಇದು 10 ನಿಮಿಷ ಮುಚ್ಚಿಡೋಣ. ಚೆನ್ನಾಗಿ ಬೆಂದಿದೆ. ಈಗದು ಒಂದು 2 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ ನೋಡ್ಕೊಂಡು. ಹಸಿಮೆಣಸಿನಕಾಯಿ ಹಾಕೊಳ್ತೀನಿ. ಉರಿ ಜಾಸ್ತಿ ಆಗಿತ್ತು, ಅದಕ್ಕೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತೆ ಆನ್ ಮಾಡ್ಕೊಳ್ತೀನಿ ಸ್ಟವ್. ಸ್ವಲ್ಪ ಅರಿಶಿಣ, ಒಂದು 10 ಟೀ ಸ್ಪೂನ್ ಅಷ್ಟು ನೀರು, 1.5 ಸ್ಪೂನ್ ಸಕ್ಕರೆ, ಈ ಒಗ್ಗರಣೆಗಾಗೋಷ್ಟು ಉಪ್ಪು. ಒಗ್ಗರಣೆ ತಣ್ಣಗಾಗೋಷ್ಟೊತ್ತಿಗೆ ನಾವು ಇಲ್ಲೊಂದು ಪ್ಲೇಟ್ ಇಟ್ಕೊಂಡು ಇಡ್ಲಿ ಎಲ್ಲ ತೆಗೆದಿಟ್ಕೊಂಡ್ಬಿಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ಈಗ ಇದ್ರ ಮೇಲೆ ಒಗ್ಗರಣೆ ನೀರನ್ನೆಲ್ಲ
ಇಡ್ಲಿ ಮೇಲೆಲ್ಲ ಹಾಕಬೇಕು. ಚೆನ್ನಾಗಿ ಇಡ್ಲಿ ಎಲ್ಲ ನೆನಿಬೇಕು, ಚೆನ್ನಾಗಿ ನೆಂದಷ್ಟು ರುಚಿ ಇರುತ್ತೆ. ಈಗ ಕೊಬ್ಬರಿ ತುರಿ ಹಾಕೋಣ ಅದ್ರ ಮೇಲೆ. ಈಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಅದ್ರ ಮೇಲೆಲ್ಲ ಉದುರಿಸ್ಬಿಟ್ಟಿದ್ರೆ ನಮ್ಮ ಕಡಲೆ ಹಿಟ್ಟಿನ ಇಡ್ಲಿ ರೆಡಿ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಂಥದ್ದೇ ಈಸಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.